ಸ್ನೇಹಿತರೆ ನಮಸ್ಕಾರ. ನಾನಿವತ್ತು ನಿಮಗೆ ಬೆಂಗಳೂರು SP ರೋಡ್ ತೋರಿಸ್ತಾ ಇದ್ದೀನಿ. SP ರೋಡು ಯಾವುದಕ್ಕೆ ಫೇಮಸ್ ಅಂತ ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ನಿಮಗೆ ಎಲೆಕ್ಟ್ರಾನಿಕ್ ಐಟಮ್ಗಳು, ಮೊಬೈಲು, ಲ್ಯಾಪ್ಟಾಪು, ಅದ್ರ ಸೇಲ್ಸು, ಸರ್ವೀಸು, ಇನ್ನೊಂದು ಯಾವುದೇ ಅದು ಮೊಬೈಲ್ ಲ್ಯಾಪ್ಟಾಪ್ ಅಷ್ಟೇ ಅಲ್ಲ, ಎಲ್ಲ ಎಲೆಕ್ಟ್ರಾನಿಕ್ ಐಟಮ್ಸು ಬೆಂಗಳೂರಲ್ಲಿ ಚೀಪಾಗಿ ಸಿಗೋದು ಅಂದರೆ SP ರೋಡಲ್ಲೇ. ಇದು ಒಂಥರ ಸಾಗರ ಇದು ಎಲೆಕ್ಟ್ರಾನಿಕ್ ಐಟಮ್ಸ್ಗಳಿಗೆ. ಇಲ್ಲಿ ನೀವು ಏನೇ ಸರ್ವಿಸ್ ಆಗಲಿ ಪರ್ಚೇಸ್ ಮಾಡೋಂಗಿದ್ರೆ ಬೆಟರ್ ಇಲ್ಲಿಗೆ ಬಂದ್ಬಿಡಿ. ನಾನು ನಿಮ್ಮ ಒಳ್ಳೇದು ಕೇಳ್ತಾ ಇರೋದು, ಸುಮ್ಮನೆ ದುಡ್ಡು ಯಾರಿಗೂ ಹಾಗೆ ಬರಲ್ಲ. ಇಲ್ಲಿ ಬಂದರೆ ನೀವು ದುಡ್ಡು ಸೇವ್ ಮಾಡ್ತೀರಾ. ಎಲ್ಲಿದೆ ಅಂದರೆ ನೋಡಿ, ಇದು ಟೌನ್ ಹಾಲ್ ಬಸ್ ಸ್ಟಾಪು. ನೀವು KR ಮಾರ್ಕೆಟ್ ಕಡೆಗೆ ಹೋಗ್ಬೇಕಾದ್ರೆ ಟೌನ್ ಹಾಲ್ ಬಸ್ ಸ್ಟಾಪು. KR ಮಾರ್ಕೆಟ್ ಬಸ್ ಸ್ಟಾಪಿಂದ ಅರ್ಧ ಕಿಲೋಮೀಟರ್ ಆಗುತ್ತೆ ಅಷ್ಟೇ. ನೀವು ಕಾರ್ಪೊರೇಷನ್ನಿಂದ ಬಂದರೆ ನೆಕ್ಸ್ಟ್ ಸ್ಟಾಪ್ ಟೌನ್ ಹಾಲ್ ಬಸ್ ಸ್ಟಾಪು. ಅದು ಬಸ್ ಸ್ಟಾಪ್ ಆ ಕಡೆ ಬರುತ್ತೆ, ಅಲ್ಲಿಂದ ಈ ಕಡೆ ರೋಡ್ ಕ್ರಾಸ್ ಮಾಡಬೇಕು. ಇಲ್ಲಿ ಬಂದರೆ ಇಲ್ಲಿ ಇವಾಗ ರೈಟ್ ತಗೊಂತೀನಿ. ಬಟ್ ಇದು ಎಷ್ಟು ಬ್ಯುಸಿ ರೋಡ್ ಅಂದರೆ ಗಿಜಿ ಬಿಜಿ ಅಂತ ಇರುತ್ತೆ. 24 ಗಂಟೆ ಏನೋ ತಪ್ಪಾಗುತ್ತೆ. ಆಲ್ಮೋಸ್ಟ್ ನಿಮಗೆ ರಾತ್ರಿ ಒಂದು 11 ಗಂಟೆ ತನಕ, ಬೆಳಗ್ಗೆ 9 ಗಂಟೆಯಿಂದ ಅಷ್ಟು ಬ್ಯುಸಿ ರೋಡ್. ಇದರಲ್ಲಿ ನಿಮಗೆ ಬೈಕ್ ವೆಹಿಕಲ್ ಎಲ್ಲ ಬೆಟರ್ ಬರೋಕ್ಕೆ ಹೋಗ್ಬೇಡಿ. ಇಲ್ಲೆಲ್ಲೂ ಪಾರ್ಕ್ ಮಾಡೋಕ್ಕೆ ಜಾಗನೇ ಇಲ್ಲ. ನೀವು ಬೆಟರು ನೀವು ಕ್ಯಾಬು ಇಲ್ಲ ಅಂದರೆ ಬಸ್ಸು, ಆಟೋ ಇದ್ರಲ್ಲಿ ಬಂದರೆ ಒಳ್ಳೆಯದು. ಇಲ್ಲ ಮೆಟ್ರೋದಲ್ಲಿ ಬಂದರೆ ನಿಮಗೆ ಚಿಕ್ಕಪೇಟೆ ಮೆಟ್ರೋದಿಂದ ಒಂದು ಸ್ವಲ್ಪ 1 ಕಿಲೋಮೀಟರ್ ಆಗುತ್ತೆ. ನೋಡಿ ಇವಾಗ ಎಂಟ್ರ್ ಆಯಿತು. ಇಲ್ಲಿಂದ ಸ್ಟಾರ್ಟು ನೋಡಿ ಎಲ್ಲ ಬೋರ್ಡು. ಬಟ್ ಇಲ್ಲಿ ಏನಂದರೆ ಇದು ಸಾಗರ, ನಾನು ಹೇಳಿದ್ನಲ್ಲ, ಇಲ್ಲಿ ಸಾವಿರಾರು ಅಂಗಡಿ ಅವೆ. ಇಲ್ಲಿ ಸುಮ್ಮನೆ ಫಸ್ಟ್ ಎಂಟ್ರಿ ಆದ ತಕ್ಷಣ ಯಾವುದೋ ಅಂಗಡಿ ಕರೀತಾರೆ. ಈ ಎಲ್ಲ ಅಂಗಡಿಲೂ ಹಿಂಗೆ ಕೈ ಬೀಸ್ ಕರಿಯೋಕೆ ಹೋಗೋರು ಇಟ್ಕೊಂಡಿರ್ತಾರೆ. ಕರೆದ್ರು ಅಂತ ಅಲ್ಲೇ ಹೋಗ್ಬೇಡಿ, ಎಲ್ಲ ಕಡೆನೂ ವಿಚಾರಿಸಿ ಎಲ್ಲಿ ಕಮ್ಮಿ ಬೆಲೆಗೆ ಸಿಗುತ್ತೆ. ಯಾವ ಮೊಬೈಲ್ ಡಿಸ್ಪ್ಲೇ ಹೋಯ್ತು, ಇಲ್ಲ ಇನ್ನೊಂದು ಹೋಯ್ತು, ಇಲ್ಲ ಏನೋ ತಗೋಬೇಕು, ವಿಚಾರಿಸಿ 10 ಕಡೆ. ಎಲ್ಲಿ ಕಡಿಮೆ ಸಿಗುತ್ತೋ ಅಲ್ಲಿಗೆ ಹೋಗಿ. ಇಲ್ಲ ನೀವು ಪಟ್ಟಂತ ನೀವು ಮೊಬೈಲ್ ಏನೋ ಸರ್ವಿಸು ಇನ್ನೊಂದು ಮಾಡಬೇಕು ಅಂತ ಕೈಗೆ ಮೊಬೈಲ್ ಕೊಟ್ಟರು ಅಂದರೆ, ನೀವು ಕೊಡ್ತೀರಾ ಅಂದರೆ ಅದನ್ನು ಇಸ್ಕೊಂಡು ಓಪನ್ ಮಾಡಿದ್ರು ಮುಗೀತು, ಲಾಕ್ ಆದಂಗೆ. ನೋಡಿ ಇವಾಗ ಇಲ್ಲಿಂದ ಇವಾಗ ಲೆಫ್ಟ್ ತಗೊಂಡ್ರೆ ಇವಾಗ ತೋರಿಸ್ತೇನೆ ನಿಜವಾದ SP ರೋಡು ಇದು. ಬೇಡ ನೋಡಿ, ಅಲ್ಲೇ ಲ್ಯಾಪ್ಟಾಪ್ ಸರ್ವಿಸ ಅಂತವನೆ ನೋಡಿ. ಇದು ಇಲ್ಲಿ 2 ಕಡೆ ಡಿವಿಯೇಷನ್ ತಗೋದು. ಇಲ್ಲಿ ದೇವಸ್ಥಾನದಿಂದ ಆ ರೋಡ್, ಇಲ್ಲ ಈ ರೋಡು. ಸುಮ್ಮನೆ ಈ ರೋಡ್ಗೆ ಹೋಗ್ತೀನಿ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಅದೇನೆ. ಇಲ್ಲಿ ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೀನಿ, ನಿಜವಾಗ್ಲೂ ಎಲೆಕ್ಟ್ರಾನಿಕ್ ಐಟಮ್ಸು ಅದು ಸರ್ವಿಸ್ ಆಗಲಿ ನೀವು ಪರ್ಚೇಸ್ ಮಾಡೋಕ್ಕಾಗಲಿ ನಿಜವಾಗ್ಲೂ ಚೀಪಾಗಿ ಸಿಗುತ್ತೆ. ಬಟ್ ಏನಂದರೆ ಇಲ್ಲಿ ಯಾಮರ್ಸರು ಇರ್ತಾರೆ, ನೀವು ಹುಷಾರಾಗಿ ಹೋಗ್ಬೇಕು. ಬರೀ ಇದೆಲ್ಲ ಪೂರ್ತಿ ಅದೇನೆ. ಮೋಸ್ಟ್ಲಿ ಇವತ್ತು ದಸರಾ ಅಂತ ಸ್ವಲ್ಪ ರಶ್ ಕಡಿಮೆ ಇದೆ. ಆ್ಯಕ್ಚುಲಿ ಇದೇ ಫಸ್ಟು ಇಷ್ಟೊಂದು ಖಾಲಿ ಇರೋದು ನೋಡ್ತಾ ಇರೋದು, ಇವತ್ತು ದಸರಾ ಅಂದ್ಬಿಟ್ಟು. ನೋಡಿ ಎಷ್ಟೊಂದು ಅಂಗಡಿಗಳವ. ನಿಮ್ಗೆ ಹೊರಗಡೆ ಎಲ್ಲ ನಿಜವಾಗ್ಲೂ ನಾನು ಸುಮ್ಮನೆ ಹೇಳ್ತಿಲ್ಲ. ಇದೊಂದು ನಾರ್ಮಲ್ ಆ್ಯಂಡ್ರಾಯ್ಡ್ ಫೋನು, ಯಾವುದೊಂದು OnePlus ಸ್ಯಾಮ್ಸಂಗು, ಅದು ಡಿಸ್ಪ್ಲೇ ಹೋಯ್ತು ಅಂದರೆ ಹೊರಗಡೆ ನಿಮ್ಗೆ 6,000 7,000 ಹೇಳಿದರೆ ಇಲ್ಲಿ ವಿತಿನ್ ನಿಮಗೆ 1,000 1,500 ಸಿಗುತ್ತೆ.
ಅವರೆಲ್ಲ ಇಲ್ಲಿಂದಾನೇ ತಗೊಂಡೋಗೋದು, ಇಲ್ಲಿಂದ ತಗೊಂಡೋಗ್ಬಿಟ್ಟು ಅವರು ಪ್ರಾಫಿಟ್ ಮಾರ್ಜಿನ್ ಇಟ್ಕೊಂಬಿಟ್ಟು ಮಾರ್ತಾರೆ. ಸೊ ಅದಕ್ಕೆ ನೀವು ಅವ್ರಿಗೇನು ಕೊಡ್ತೀರಾ, ನೀವು ಕಷ್ಟಪಟ್ಟು ದುಡ್ದಿರೋ ದುಡ್ಡನ್ನ ಇಲ್ಲಿ ಒಂದು ಸ್ವಲ್ಪ ದೂರ ಬಂದು ಇಲ್ಲೇ ತಗೊಂಡೋದ್ರೆ ನಿಮಗೆ ಉಳಿಯುತ್ತೆ. ನಿಮಗೆ ಇಯರ್ಫೋನ್ ಆಗಲಿ, ಇನ್ನೊಂದು ಟ್ರಿಮ್ಮರು ಎಲ್ಲಾನು ಕಡಿಮೆ ದುಡ್ಡಿಗೆ ಸಿಗುತ್ತೆ ಇಲ್ಲಿ. ಅಂದರೆ ನಿಮಗೆ ಮೇನ್ ಆಪ್ಷನ್ಸು ಜಾಸ್ತಿ ಸಿಗುತ್ತೆ ನಿಮಗೆ. ನೋಡೋರು ವೀಕ್ಷಕರೇ, ಇದು ಎಸ್ ಪಿ ರೋಡು. ಸೊ ನಾನು ಹೀಗೆ ಬೆಂಗಳೂರು ಮತ್ತು ಬೇರೆ ಬೇರೆ ಕಡೆದು ಎಲ್ಲ ಜಾಗನೂ ತೋರಿಸ್ತಾ ಇರ್ತೀನಿ ನಿಮಗೆ ಅನುಕೂಲ ಆಗೋ ಅಂಥದ್ದು. ನನ್ನ ಚಾನಲ್ಗೆ ಹಂಗೆ ಒಂದು ಸಬ್ಸ್ಕ್ರೈಬ್ ಆದಮೇಲೆ ಒಂದು ಗಂಟೆ ಅಂದರೆ ಬೆಲ್ಲೈಕಂದು ಲೋಗೋ ಬರುತ್ತಲ್ಲ, ಅದನ್ನು ಕ್ಲಿಕ್ ಮಾಡಿ. ನಾವು ಯಾವುದೇ ಹೊಸ ವಿಡಿಯೋ ಹಾಕಿದಾಗಲೂ ನಿಮಗೆ ನೋಟಿಫಿಕೇಷನ್ ಬಂದ್ಬಿಡುತ್ತೆ. ಹಂಗೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.